ವೀಕ್ಷಕರೇ, ಇದು ಭಟ್ಕಲ್ ಒನ್ ಮೀಡಿಯಾ. ನಾನು MR ಮಾನ್ವಿ. ಭಟ್ಕಳದ ರಂಜಾನ್ ಪೇಟೆ ಸೌಹಾರ್ದತೆಯ ಸಂಗಮ. ಇದು ಭಟ್ಕಳದ ಪ್ರಸಿದ್ಧ ರಂಜಾನ್ ಪೇಟೆ. ಜಾತಿ, ಧರ್ಮ, ಭಾಷೆ ಎಂಬ ಭೇದವಿಲ್ಲದೆ ಜನರು ಒಂದಾಗುವ ಸಹೋದರತ್ವದ ಸಾರವನ್ನೇ ಹೊತ್ತಿರುವ ಪೇಟೆ. ಈದ್ ಉಲ್ ಫಿತ್ರ್ ಹಬ್ಬ ಹತ್ತಿರವಾಗುತ್ತಿದ್ದಂತೆ ಭಟ್ಕಳದ ಈ ಪೇಟೆ ಜನರ ನಗೆ, ಸಂತೋಷ ಮತ್ತು ಉತ್ಸಾಹದಿಂದ ತುಂಬಿ ತುಳುಕುತ್ತಿದೆ. ದುಬಾರಿ ವಸ್ತುಗಳು ಕೂಡ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ದೊರಕುತ್ತವೆ. ಕುಂದಾಪುರ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಅತ್ತ ಉತ್ತರ ಪ್ರದೇಶದ, ಬಿಹಾರದವರೆಗಿನ ವ್ಯಾಪಾರಿಗಳು ಕೂಡ ತಮ್ಮ ದೈನಂದಿನ ಅವಶ್ಯಕತೆಗಳ ವಸ್ತುಗಳಿಂದ ಹಿಡಿದು ಅಲಂಕಾರಿಕ ವಸ್ತುಗಳವರೆಗೂ ಮಾರಾಟ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಕಡೆಗಳಲ್ಲಿ ಧಾರ್ಮಿಕತೆ ಹೆಸರಲ್ಲಿ ವ್ಯಾಪಾರಿಗಳನ್ನು ಬಹಿಷ್ಕರಿಸುವ ಘಟನೆಗಳು ನಡೆದಿದ್ದರೂ ಭಟ್ಕಳದ ಈ ಪೇಟೆ ಎಲ್ಲ ಜಾತಿ, ಧರ್ಮದ ವ್ಯಾಪಾರಿಗಳಿಗೆ ಸಮಾನ ಅವಕಾಶ ನೀಡುತ್ತಿದೆ. ನಾನು 15 ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡುತ್ತೇನೆ. ಇಲ್ಲಿ ಎಲ್ಲ ಧರ್ಮದ ಜನರು ಒಗ್ಗೂಡಿ ವ್ಯಾಪಾರ ಮಾಡುತ್ತಾರೆ. ಯಾರಿಗೂ ಯಾವುದೇ ಅಡ್ಡಿ ಇಲ್ಲ. ಇದು ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಒಂದು ಉತ್ತಮ ಉದಾಹರಣೆ. ನಾವು ಪ್ರತಿ ವರ್ಷ ಈ ಪೇಟೆಗೆ ಬರುತ್ತೇವೆ. ಇಲ್ಲಿ ಅಗ್ಗದ ಬೆಲೆಯಲ್ಲಿ ಉತ್ತಮ ವಸ್ತುಗಳನ್ನು ಕೊಂಡುಕೊಳ್ಳುತ್ತೇವೆ. ತಿಂಡಿ ತಿನಿಸುಗಳು ಕೂಡ ರುಚಿಯಾಗಿರುತ್ತವೆ. ಮಕ್ಕಳನ್ನು ತೋರಿಸಿಕೊಳ್ಳಲು ಇಲ್ಲಿಗೆ ತರೋದು ಒಂದು ಸಂಪ್ರದಾಯವಾಗಿದೆ. ಈ ಪೇಟೆ ಕೇವಲ ವ್ಯಾಪಾರದ ತಾಣವಲ್ಲ, ಇದು ಸಹೋದರತ್ವದ ಸಂಕೇತ. ಭಟ್ಕಳದ ರಂಜಾನ್ ಪೇಟೆ ಬಾಂಧವ್ಯ, ಪ್ರೀತಿ ಮತ್ತು ಪರಸ್ಪರ ವಿಶ್ವಾಸದ ದೀಪ ಬೆಳಗಿಸುತ್ತದೆ. ಜಗತ್ತಿಗೆ ಸಾಮರಸ್ಯದ ಸಂದೇಶ ನೀಡುವ ಈ ಪೇಟೆ ಪ್ರೀತಿಯ ಬೆಳಕನ್ನು ಹಬ್ಬಿಸುತ್ತಾ ಸಾಗಲಿ. ವೀಕ್ಷಕರೇ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋಗಳನ್ನು ಹಂಚಿಕೊಳ್ಳಿ. ನಾವು ಕುಂದಾಪುರದಿಂದ ಬಂದಿದ್ವಿ. ಪ್ರತಿ ವರ್ಷ ಬರ್ತೇವೆ. ಪ್ರತಿ ವರ್ಷ ಬಂದು ಒಂದು ಜಾತ್ರೆ ತಿರುಗಿ ಹೋಗ್ತೇವೆ. ರಂಜಾನ್ ಪೇಟೆಯಲ್ಲಿ ಒಳ್ಳೆ ಈ ಜಾತ್ರೆ ತರ ಇದೆ. ನಾವು ಪ್ರತಿ ವರ್ಷ ಬರ್ತೇವೆ ಇಲ್ಲಿ. ಪ್ರತಿ ವರ್ಷ ಬಂದು ಇಲ್ಲಿ ಎಂಜಾಯ್ ಮಾಡಿ ಹೋಗ್ತೇವೆ. ತುಂಬಾ ಖುಷಿ ಆಗುತ್ತೆ. ಎಲ್ಲ ತುಂಬಿದ ಜನ ನೋಡಕ್ಕೆ ಖುಷಿ ಆಗ್ತದೆ. ಹೌದೌದು, ತುಂಬಾ ಖುಷಿ ಆಗ್ತದೆ. ಬೆಲೆ ತುಂಬಾ ಚೀಪು. ಬೆಲೆ ತುಂಬಾ ಚೀಪಲ್ಲಿ ಇದೆ, ತೊಂದರೆ ಇಲ್ಲ. ರಂಜಾನ್ ಆಫರ್ ಆಗ್ತಿರಲ್ಲ, ಪ್ರತಿಯೊಂದಕ್ಕೂ ಬೆಲೆ ಕಮ್ಮಿ ಇದೆ. ಇದು ನಿಮ್ಮ ಮತ್ತೆ ಇದು ತಿಂಡಿ ತಿನಿಸುಗಳು, ಚಿಪ್ಸ್, ಸಾಫ್ಟ್ ಐಸ್ ಕ್ರೀಮ್. ಪ್ರತಿ ವರ್ಷ ನಾವು ಫ್ಯಾಮಿಲಿ ಜೊತೆ ಬರ್ತೇವೆ. ಒಂದಿನ ಕೈಗೆ ಗಮ್ಮತ್ ಮಾಡಿ ಒಂದು ಪೇಟೆ ತಿರುಗಿ ಹೋಗ್ತೇವೆ. ಸಂತೋಷ್. ರಂಜಾನ್ ಪೇಟೆ ಹೇಗಿದೆ ಸರ್? ಒಳ್ಳೆಯದು, ಹಾಗೇನಿಲ್ಲ ಸರ್, ಒಳ್ಳೆ ಹಬ್ಬ ಆಗ್ತಾ ಉಂಟು. ಸ್ವಲ್ಪ ಸ್ಲೋ ಇದೆ, ಮತ್ತೆ 3 ದಿವಸ ಇದೆ, ಒಳ್ಳೆ ಆಗ್ತದೆ ಸರ್. ನಾವು 15 ವರ್ಷದಿಂದ ಇದೇ ಜಾಗದ ಆಗ್ತೀವಿ, ಇಲ್ಲೇ ಆಗ್ತಿದ್ವಿ ಪ್ರತಿ ವರ್ಷ. ಏನೇನಿದೆ ಸರ್ ನಿಮ್ಮ ಅಂಗಡಿಯಲ್ಲಿ? ನಮ್ಮ ಅಂಗಡಿಗೆ 10 ರೂಪಾಯಿಂದ ಹಿಡಿದು ಐಟಮ್ ಹಿಡಿದು 100 ರೂಪಾಯಿಗೆ ಇದೆ ಸರ್. 3 ಐಟಮ್ ಮರಿ ಇದೆ. 100 ರೂಪಾಯಿ 3 ಐಟಮ್ ಮರಿ ಇದೆ ಸರ್. ನಾವೊಂದು ಎಲ್ಲ ಕಡೆ ಜಾತ್ರೆ ಹೋಗ್ತೀವಿ ಸರ್, ಇಲ್ಲಂತಲ್ಲ, ಎಲ್ಲ ಕಡೆದು ಒಳ್ಳೆ ಆಗ್ತದೆ. ಮತ್ತೆ ಇಲ್ಲಿ ರಂಜಾನ್ ನಮ್ದು ಮನೇನೂ ಇಲ್ಲೇ ಸರ್, ಭಟ್ಕಳ ಇದೆ ಸರ್. ಯಾವ್ಯಾವ ನೀವು ಊರಿಗೆ ನಾವು ಸರ್ ಇಲ್ಲಿಂದ ಧರ್ಮಸ್ಥಳ ಹೋಗ್ತೀವಿ, ಮಂಗಳೂರು ಹೋಗ್ತೀವಿ, ಸುಳ್ಯ, ಪುತ್ತೂರು, ಈ ಕಡೆ ಎಲ್ಲ ಹೋಗ್ತೀವಿ. ಈ ಕಡೆ ಸಾಗರ ಹೋಗ್ತೀವಿ, ಗೋಕರ್ಣ, ಸಿರ್ಸಿ, ಈ ಕಡೆ ಎಲ್ಲ ಹೋಗ್ತೀವಿ. ನಮ್ಮ ಹೆಸರು ಮಸ್ತಪ್ಪ ನಾಯ್ಕ್ ಸರ್. इस बार का रमजान मार्केट कैसा है? अच्छा है मार्केट, मगर यहाँ पर लोग आ रहे हैं, उतना भी नहीं आ रहे कि जो हम लोग सोचे थे, मगर लोग आ रहे हैं, खाली घूम रहे हैं यहाँ पर, कुछ खरीदारी नहीं कर रहे हैं।
खरीदारी करे तो अच्छा है। अभी 2 दिन बाकी है, क्या कहना चाहते हो? 2 दिन है, पब्लिक आके कुछ खरीदारी करना अच्छा लगता है मुझे। पब्लिक आके खाली घूम रहे, कुछ खरीदारी ही नहीं कर रहे। आपका नाम? मेरा नाम अब्दुल गनी है। रमजान है इस बार, क्या मार्केट रमजान पेटे कैसा है इस बार? इस बार गए साल से बहुत ये है, उतना कुछ खास बिजनेस, खाली पब्लिक घूमती है, बस घूमने वाली पब्लिक है, लेने वाले कोई नहीं है। ज्यादातर क्या होता है, टाइम वेस्ट कर रहे हैं, बाकी क्या बोलते हैं अपना वक्त खराब कर रहे हैं, मगर कारोबार कुछ भी नहीं। मार्केट का हाथ बहुत बुरा है, मास भी लोगों का बहुत प्रॉब्लम में है इन दिनों, है ना बहुत। आप कितने साल से यहाँ मार्केट से लगभग मेरा अपना बचपन गुजर गया, 30 साल के ऊपर हो गया। मगर क्या इस बार तो बिल्कुल गए साल से भी आधा भी बिजनेस नहीं है। आखिरी दिन हो सकता है? नहीं होना, उम्मीद नहीं है, इस बार तो उम्मीद भी नहीं है होंगी बोले। थैंक यू सर। गरम बंद हटो जी, हटो जी, मैं सारी वीडियो दूसरे काम नहीं, हटो जरा सारी मीडिया वाले आज से आज से